ಶುಭೋದಯ. ಒಬ್ಬ ಚಕ್ರವರ್ತಿಗೆ ಮಕ್ಕಳಿರಲಿಲ್ಲ. ಆತನು ತನ್ನ ಸಾಮ್ರಾಜ್ಯದಲ್ಲಿರುವ ಹುಡುಗರಿಂದ ತನಗೆ ಬದಲಾಗಿ ರಾಜ್ಯವಾಳುವುದಕ್ಕೆ ಒಬ್ಬ ಸೂಕ್ತ ಹುಡುಗನನ್ನು ಆರಿಸಿಕೊಳ್ಳಬೇಕೆಂದು ನಿರ್ಧರಿಸಿದ. ಆಸಕ್ತಿ ಇರುವ ಹುಡುಗರು ನಿಗದಿತ ದಿನದಲ್ಲಿ ಅರಮನೆಗೆ ಬಂದು ಸೇರಬೇಕೆಂದು ಸಾಮ್ರಾಜ್ಯವೆಲ್ಲ ಡಂಗೂರ ಸಾರಿಸಿದ. ನಿಗದಿತವಾದ ದಿನದಂದು ತನ್ನ ಸಾಮ್ರಾಜ್ಯದಲ್ಲಿರುವ ಸಾವಿರಾರು ಹುಡುಗರು ರಾಜನ ಸಮ್ಮುಖಕ್ಕೆ ಬಂದರು. ಬಂದಂಥ ಹುಡುಗರನ್ನು ನೋಡಿದ ಚಕ್ರವರ್ತಿ ಅವರಿಗೆ, ನಾನು ಒಂದು ಚಿಕ್ಕ ಪರೀಕ್ಷೆಯನ್ನು ನಿಮ್ಮ ಮುಂದೆ ಇಡುತ್ತೇನೆ. ಯಾರು ಈ ಪರೀಕ್ಷೆಯಲ್ಲಿ ವಿಜಯಿಗಳಾಗುತ್ತಾರೋ ಅವರೇ ನನ್ನ ಮುಂದಿನ ಉತ್ತರಾಧಿಕಾರಿಯಾಗಿರುತ್ತಾರೆ ಎಂದು ಹೇಳಿದ. ಎಲ್ಲರಿಗೂ ಬಹಳ ಸಂತೋಷವಾಯಿತು. ನಂತರ ಅರಸನು ಬಂದಂತಹ ಹುಡುಗರಿಗೆ ಒಂದೊಂದು ಬೀಜವನ್ನು ಕೊಟ್ಟು, ನೀವು ಈ ಬೀಜವನ್ನು ಬಹಳ ಜಾಗರೂಕತೆಯಿಂದ ಆರೈಕೆ ಮಾಡಬೇಕು. ನೀವು ಇದನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಈ ಬೀಜವನ್ನು ಒಂದು ಪಾಟ್ನಲ್ಲಿ ನೆಡಬೇಕು. 1 ವರ್ಷದ ನಂತರ ನೀವು ನೆಟ್ಟ ಈ ಬೀಜವನ್ನು ತೆಗೆದುಕೊಂಡು ಬರಬೇಕು. ಯಾರ ಬೀಜವು ಬೆಳೆದು ಹೂ ಬಿಟ್ಟಿರುತ್ತದೋ ಅವರೇ ನನ್ನ ಈ ಸಾಮ್ರಾಜ್ಯದ ಉತ್ತರಾಧಿಕಾರಿ ಎಂದು ಘೋಷಿಸುತ್ತೇನೆ ಎಂದು ಹೇಳಿದನು. ನಂತರ ಅವರನ್ನು ಅವರವರ ಮನೆಗೆ ಕಳುಹಿಸಿದ. ಮನೆಗೆ ಬಂದಂಥ ಹುಡುಗರು ಚಕ್ರವರ್ತಿ ತಮಗೆ ಕೊಟ್ಟ ಬೀಜವನ್ನು ಒಂದು ಮಣ್ಣಿನ ಮಡಕೆಯಲ್ಲಿ ಹೂತು ಅದಕ್ಕೆ ನೀರುಣಿಸುವುದಕ್ಕೆ ಪ್ರಾರಂಭಿಸಿದರು. ಎಲ್ಲ ಹುಡುಗರ ಬೀಜ ಮೊಳಕೆ ಒಡೆದು ಸಸಿಯಾಗಿ ಗಿಡವಾಗಿ ಬೆಳೆಯುವುದಕ್ಕೆ ಪ್ರಾರಂಭಿಸಿತು. ಕೆಲವರ ಗಿಡಗಳು ಹೂವನ್ನು ಬಿಡುವುದಕ್ಕೂ ಪ್ರಾರಂಭಿಸಿತು. ಆದರೆ ಆ ಸಾಮ್ರಾಜ್ಯದ ಒಂದು ಪುಟ್ಟ ಗ್ರಾಮದಿಂದ ಬಂದಿದ್ದ ಹುಡುಗನು ನೆಟ್ಟ ಬೀಜ ಮೊಳಕೆಯನ್ನು ಒಡೆಯಲೇ ಇಲ್ಲ. ಅವನು ಅದಕ್ಕೆ ಏನೆಲ್ಲ ಆರೈಕೆ ಮಾಡಿದರೂ ನೀರೆಲ್ಲ ಹಾಕಿದರೂ ಯಾವ ಪ್ರಯೋಜನವೂ ಆಗಲಿಲ್ಲ. ರಾಜನು ನೇಮಿಸಿದ ದಿನವೂ ಬಂದೇ ಬಿಟ್ಟಿತ್ತು. ಪ್ರತಿಯೊಬ್ಬ ಹುಡುಗರು ತಾವು ನೆಟ್ಟು ಬೆಳೆಸಿದ ಬೀಜದ ಗಿಡವನ್ನು ಅಲಂಕಾರಿಕವಾದ ಮಡಿಕೆಗಳಲ್ಲಿ ಹಾಕಿಕೊಂಡು ಅರಮನೆಗೆ ಬಂದರು. ಚಕ್ರವರ್ತಿಯು ಪ್ರತಿಯೊಬ್ಬರು ತಂದಂತಹ ಗಿಡಗಳನ್ನು ಪರೀಕ್ಷಿಸಿದ. ಆದರೆ ಒಬ್ಬ ಹುಡುಗನ ಮಣ್ಣಿನ ಪಾತ್ರೆಯಲ್ಲಿ ಯಾವುದೇ ಗಿಡಗಳು ಇರಲಿಲ್ಲ. ಅವನ ಪಾಟ್ ನೋಡಿದ ಇತರ ಹುಡುಗರು ಅವನನ್ನು ನೋಡಿ ಹೀಯಾಳಿಸಿ ನಗುವುದಕ್ಕೆ ಪ್ರಾರಂಭಿಸಿದರು. ರಾಜನು ಎದ್ದು ನಿಂತು, ನಾನು ನಿಮಗೆ ಕೊಟ್ಟಂತಹ ಬೀಜ ಅದು ಎಂದಿಗೂ ಮೊಳಕೆ ಒಡೆಯದಂಥ ಬೀಜವಾಗಿತ್ತು. ಕಾರಣ ನಾನು ಈ ಎಲ್ಲ ಬೀಜವನ್ನು ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಒಣಗಿಸಿದ ನಂತರವೇ ನಾನು ನಿಮಗೆ ಕೊಟ್ಟೆ. ಅದು ಎಂದಿಗೂ ಮೊಳಕೆ ಒಡೆಯುವುದಿಲ್ಲ ಎಂಬ ಖಾತ್ರಿ ನನಗಿದೆ. ಆದರೆ ನೀವು ಈ ಹುಡುಗ ಹೊರತುಪಡಿಸಿ ನನ್ನನ್ನು ಮೆಚ್ಚಿಸಲು ಮೋಸದಿಂದ ನಿಮ್ಮ ಸ್ವಂತ ಬೀಜವನ್ನು ಬೆಳೆಸಿ ಗಿಡವನ್ನು ನನ್ನ ಮುಂದೆ ತಂದಿದ್ದೀರಿ. ಆದರೆ ಈ ಹುಡುಗ ಅದ್ಯಾವುದನ್ನು ಮಾಡದೆ ಖಾಲಿಯಾದ ಪಾತ್ರೆಯೊಂದಿಗೆ ನನ್ನ ಬಳಿಗೆ ಬಂದಿದ್ದಾನೆ. ನೀವು ಸಿಂಹಾಸನವನ್ನು ಪಡೆದುಕೊಳ್ಳುವುದಕ್ಕಾಗಿ ಮಾಡಬಾರದ ಕಾರ್ಯಗಳನ್ನು ಮಾಡಿದ್ದೀರಿ ಎಂದು ಹೇಳಿದನು. ನಿಮ್ಮಲ್ಲಿ ಪ್ರಾಮಾಣಿಕತೆ, ಸತ್ಯತೆ ಅನ್ನುವಂಥದ್ದು ಇಲ್ಲವೇ ಇಲ್ಲವೆಂದು ನೀವೇ ನಿರೂಪಿಸಿದ್ದೀರಿ. ನನ್ನ ಉತ್ತರಾಧಿಕಾರಿಯಾಗಬೇಕಾದವನಿಗೆ ಪ್ರಾಮಾಣಿಕತೆ ಮತ್ತು ಸತ್ಯತೆ ಇರಬೇಕಾಗಿದೆ ಎಂದು ಹೇಳಿದರು. ಈ ಎಲ್ಲ ಗುಣಗಳು ಈ ಹುಡುಗನಲ್ಲಿ ನಾನು ನೋಡಿದ್ದೇನೆ. ಇವನೇ ನನ್ನ ಉತ್ತರಾಧಿಕಾರಿ ಎಂದು ಅರಸನು ಘೋಷಿಸಿಯೇ ಬಿಟ್ಟನು. ಮೋಸದ ಮೂಲಕ ಗಿಡಗಳನ್ನು ಬೆಳೆಸಿ ಬಂದಂಥವರು ನಾಚಿಕೆಯಿಂದ ತಲೆ ತಗ್ಗಿಸಿ ಅಲ್ಲಿಂದ ಹೊರಟು ಹೋದರು. ಪ್ರಾಮಾಣಿಕತೆ ಅದು ಅತ್ಯುತ್ತಮವಾದ ನೀತಿ. ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ನಾವು ಚಿಕ್ಕದು ದೊಡ್ಡದು ಆದ ಎಲ್ಲ ಕಾರ್ಯಗಳಲ್ಲಿ ಪ್ರಾಮಾಣಿಕರಾಗಿಯೂ ಸತ್ಯವಂತರಾಗಿಯೂ ಇರಬೇಕು. ಕ್ರೈಸ್ತರಾದ ನಾವು ಎಂದಿಗೂ ಯಾವುದೇ ರೀತಿಯ ಸುಳ್ಳನ್ನು ಹೇಳಬಾರದು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಪೌಲನು ಹೇಳುವಂಥದ್ದು, ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ಯಾಕೆಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಜ್ಞಾನೋಕ್ತಿಗಳು 5ನೇ ಅಧ್ಯಾಯ 21ನೇ ವಾಕ್ಯ,
ಮನುಷ್ಯನ ಮಾರ್ಗಗಳು ಯೆಹೋವನಿಗೆ ಕಾಣುತ್ತಲೇ ಇವೆ. ಆತನು ಮನುಷ್ಯರೆಲ್ಲರ ನಡತೆಯನ್ನೆಲ್ಲ ಪರೀಕ್ಷಿಸುವವನಾಗಿದ್ದಾನೆ. ಪ್ರಿಯರೇ, ನಮ್ಮ ನಡತೆ ದೇವರ ದೃಷ್ಟಿಯಲ್ಲಿ ಹೇಗಿದೆ? ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.